ಹಾಯ್ ಎಲ್ಲರಿಗೂ ನಮಸ್ಕಾರ. ನಮ್ಮದು ಬ್ಲಾಗ್ ನೋಡ್ತಿರೋರಿಗೆ ಕೊನೆವರೆಗೂ ನೋಡಿ, ಬ್ಲಾಗ್ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಆಮೇಲೆ ಬೆಳಿಗ್ಗೆ ಒಂದು ಡ್ಯೂಟಿ ಬಂತು, ಹೋದ್ವಿ. ಅಲ್ಲಾದಮೇಲೆ ಪಾರಿವಾಳಗೂಡು ಲೋಡ್ ಮಾಡ್ತಾಯಿದ್ರು. ಲೋಡ್ ಆದಮೇಲೆ ಅಲ್ಲಿ ಪಕ್ಕದಲ್ಲಿ ಒಂದು ಟಗರು ಕಟ್ಟಿದ್ರು. ತುಂಬ ಚೆನ್ನಾಗಿತ್ತು ಟಗರು ಮಾತ್ರ. ಟಗರು ನೋಡಿದ್ವಿ. ಅಲ್ಲಿಂದ ಮಾರ್ಕೆಟ್ ಕಡೆಗೆ ಹೋದ್ವಿ. ಮಾರ್ಕೆಟಲ್ಲಿ ಡ್ರಾಪ್ ಮಾಡಿದ್ವಿ. ಮಾರ್ಕೆಟ್ ಡ್ರಾಪ್ ಮಾಡ್ತಿದ್ದಂಗೆ ಒಂದು ಡ್ಯೂಟಿ ಬಂತು. ಅದಾದಮೇಲೆ ಎತ್ಕೊಂಡು ಜೆ ಸಿ ರೋಡ್ ನೋಡಿದ್ರೆ ಜೆ ಸಿ ರೋಡ್ ಪಿಕಪ್ ಬಾನರ್ ಅಲ್ವಾ, ಏನು ಜಾಮ್ ಇದ್ದಿದ್ದಿಲ್ಲ. ಹಂಗಾಗ್ಬಿಟ್ಟು ಜೆ ಸಿ ರೋಡ್ ಕಡೆ ಹೋದ್ವಿ. ಮಾರ್ಕೆಟಿಂದ ರೈಟ್ ತೊಗೊಂಡು ಜೆ ಸಿ ರೋಡ್ ಕಡೆ ಹೋದ್ವಿ. ಜೆ ಸಿ ರೋಡ್ ಹೋಗ್ತಿದ್ದಂಗೆ ಕಾಲ್ ಮಾಡಿದ್ವಿ ಕಸ್ಟಮರ್ಗೆ. ಅವನು ಬಾರಪ್ಪ ಆಯಿತು ಅಂದ. ಅಲ್ಲಿಗೆ ಹೋದ್ಮೇಲೆ ಐಟಮ್ ರೆಡಿ ಇತ್ತು. ಒಂದೊಂದಾಗಿ ಮ್ಯಾಟ್ ಹಾಕ್ತಾಯಿದ್ರು. ಏನು ಮ್ಯಾಟಪ್ಪ ಅಂದರೆ ಹಸು ಕೆಳಗಡೆ ಹಾಕೋ ಮ್ಯಾಟು. ತುಂಬ ಸ್ಟ್ರಾಂಗ್ ಆಗಿತ್ತು ಮ್ಯಾಟ್ ಮಾತ್ರ. 15 ಮ್ಯಾಟ್ ಲೋಡ್ ಆಗ್ತಿತ್ತು ಗಾಡಿ. ಆಯಿತು, ರೋಡಲ್ಲಿ ನಿಂತ್ಕೊಂಡು ಸುಮ್ಮನೆ ಗಾಡಿ ಲೋಡ್ ಮಾಡಿಸ್ತಾಯಿದ್ವಿ. ಲೋಡ್ ಆದ ತಕ್ಷಣವೇ ಕಸ್ಟಮರ್ಗೆ ಹೋದರು ಬಿಲ್ ತರ್ತೀನಿ ಅಂತ. ಬಿಲ್ ತರ್ತೀನಿ ಮೇಲೆ ಹೋದರು, ಇನ್ನೂ ಬರಲೇ ಇಲ್ಲ, ಲೇಟ್ ಆಯಿತು. ಬೇರೆ ಟೈಮಲ್ಲಿ ಆದರೆ ಡ್ಯೂಟಿ ಬರ್ತಿರುತ್ತೆ, ಅರ್ಜೆಂಟ್ ಮಾಡೋಕ್ಕೆ ನಡೀತಿ. ಭಾನುವಾರಲ್ವಾ, ಅದಕ್ಕೆ ಇರಲಿ ಬಿಡು ಅಂದ್ಬಿಟ್ಟು ನಾವು ಸುಮ್ಮನೆ ಇದ್ವಿ ರೋಡಲ್ಲಿ ನೋಡ್ಕೊತ. ಆಮೇಲೆ ಫೈನಲಾಗಿ ತಗೊಂಡು ಕೊಟ್ಟ ಬಿಲ್ ಕೊಡ್ತಿದ್ದಂಗೆ ಹೋದ್ವಿ. ನಾವು ಹೋಗ್ತಾಯಿದ್ವಿ ಕೆಂಗೇರಿ ಹೋದ್ವಿ. ಕೆಂಗೇರಿಯಲ್ಲಿ ಅನ್ಲೋಡ್ ಆಯಿತು. ಅಲ್ಲಿಂದ ಮತ್ತೆ ನಾಗವಾರ ಬಂತು. ನಾಗವಾರ ಸಾಯಂಕಾಲ ಟೈಮ್ ಅಲ್ವಾ, ಭಾನುವಾರ ಫುಲ್ ಜಾಮ್ ಇತ್ತು. ಅಲ್ಲಿ ಒಂದು 100 ಮೀಟರ್ಗೆ ಕಸ್ಟಮರ್ ಕಾಲ್ ಮಾಡಿದ್ವಿ. ಅವನು ರೆಡಿ ಇದ್ದ. ಹೋದ ತಕ್ಷಣವೇ ಗಾಡಿ ಇಳಿಸಿ ಸೈಡಿಗೆ ಹಾಕ್ಬಿಟ್ಟು ಬಟ್ಟೆ ಅಂಗಡಿಗೆ ಲೋಡು ಬೇಗ ಖಾಲಿ ಮಾಡ್ತಾಯಿದ್ದ. ತುಂಬ ಖುಷಿಯಾಯಿತು. ಹೋದ ತಕ್ಷಣ ಈ ಥರ ಎಲ್ಲಿ ಖಾಲಿ ಆಗೋಲ್ಲ. ಕೆಲವೊಂದು ತಲೆ ಖಾಲಿ ಆಗುತ್ತೆ, ಇನ್ನೊಂದು ಕೆಲವು ಕಡೆ ಅಂದರೆ ಸಿಕ್ಕಾಪಟ್ಟೆ ಕಾಯಿಸ್ತಾರೆ. ಅರ್ಧ ಅವರು 1 ಅವರ್ ಆ ಥರ ಕಾಯಿಸ್ತಾರೆ. ಇವ್ರು ಬೇಗ ಬಂದ್ರಾ, ಸರಿ ಆಯ್ತು, ನಮಗೆ ಒಳ್ಳೇದಲ್ವಾ ಅಂದ್ಬಿಟ್ಟು ಅನ್ಲೋಡ್ ಆಯಿತು. ಪೇಮೆಂಟ್ ಇಸ್ಕೊಂಬರೋಕೆ ಒಳಗಡೆ ಹೋದ್ವಿ. ಆಮೇಲೆ ಪೇಮೆಂಟ್ ಕೊಟ್ಟರು. ಪೇಮೆಂಟ್ ಕೊಡ್ತಿದ್ದಂಗೆ